ನಾಡಪ್ರಭು ಕೆಂಪೇಗೌಡರ ತಾಯಿಯ ಜನ್ಮಸ್ಥಳವಾದ ಕೆಂಪಸಾಗರ ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಜರುಗಿದ ಶ್ರೀ ರಾಮನವಮಿ ಜಯಂತ್ಯೋತ್ಸವ ಕಾರ್ಯಕ್ರಮ ಕೆಂಪಸಾಗರ ಬಸ್ ನಿಲ್ದಾಣದಲ್ಲಿ ಸುಮಾರು 13 ವರ್ಷದ ಹಿಂದೆ ಇಲ್ಲಿ ಒಂದು ಶ್ರೀ ಆಂಜನೇಯ ಸ್ವಾಮಿ ಅಭಯ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅದು ಶ್ರೀರಾಮನವಮಿ ದಿವಸನೇ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ವಿ, ಸಂಕಲ್ಪ ಮಾಡ್ತಿದ್ವಿ ನಾವು. ಪ್ರತಿ ವರ್ಷವೂ ಸಹ ಶ್ರೀರಾಮನವಮಿ ದಿವಸದಲ್ಲಿ ನೀರ್ಮಜ್ಜಿಗೆ ಪಾನಕ, ಸಿಬಿಡೆ, ಸ್ವಾಮಿಗೆ ಅಭಿಷೇಕ ಅಲಂಕಾರ ಈ ಒಂದು ಪದ್ಧತಿಯಂತೆ ಪ್ರತಿ ವರ್ಷ ನಡೆಸ್ಕೊಳ್ತಾ ಇದ್ದೀವಿ. ಬೇರೆ ಏನಾದರೂ ವಿಶೇಷ ಇದೆ ಸರ್? ಖಾದಿಗಳು ಇದು ನಮ್ಮ ಬಸ್ ಸ್ಟಾಪಲ್ಲಿ ಒಂದು ಆ ಕಡೆ ಶ್ರೀ ಮಹಾತ್ಮ ದೇವಸ್ಥಾನ ಆಯಿತು. KCP ರಸ್ತೆ ಬಂದಾಗ ಅದನ್ನು ಸ್ಥಳಾಂತರ ಆಯಿತು. ಗ್ರಾಮದಲ್ಲಿ ಅಂದರೆ ಯಾರೇ ಹೊರಗಡೆಯಿಂದ ಹೋಗ್ಬೇಕಾದ್ರೂ ಅಲ್ಲಿ ಭಗವಂತನಿಗೆ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ನಮ್ಮ ಒಳ್ಳೇದು ಮಾಡಪ್ಪ ಅಂತ ಪ್ರಯಾಣವನ್ನು ಮಾಡ್ತಾರೆ. ಮತ್ತು ಆ ಕಡೆಯಿಂದ ಬಂದಾಗ ಇಳಿದು ನಮ್ಮ ಒಳ್ಳೇದು ಮಾಡಪ್ಪ ಅಂತ ಬೇರೆ ಕಡೆಯಿಂದ ಬಂದಂಥ ಭಕ್ತಾದಿಗಳು ಬಂದು ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಅಂದರೆ ನಮ್ಮ ಕೆಂಪಸಾಗರ ಕೆರೆ ಭಾನುವಾರ, ಮಂಗಳವಾರ, ಶುಕ್ರವಾರ ಗಂಗಾ ಪೂಜೆ ಮಾಡೋಕ್ಕೆ ಬರ್ತಾರೆ. ಮುತ್ತೈದು ಬಂದಿಲ್ಲಿ ಸ್ವಾಮಿಗೆ ಒಂದು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಗಂಗೆ ಪೂಜೆ ಮಾಡೋಕ್ಕೆ ಹೋಗ್ತಾರೆ. ಕೆಲವು ಜನ ಅಲ್ಲಿಂದ ಮುಗಿಸ್ಕೊಂಬಂದು ಇಲ್ಲಿ ಪೂಜೆನೂ ಮಾಡ್ಕೊಳ್ತಾರೆ. ಈ ಒಂದು ಕೆಂಪಸಾಗರ ಬಸ್ ನಿಲ್ದಾಣದಲ್ಲಿ ಈ ಸ್ವಾಮಿ ಈ ಸ್ಥಾಪನೆಗೊಂಡಾಗಿಂದ ಒಂದು ದೇವ ಮನೋಭಾವನೆ ಇದ್ದ ತಕ್ಷಣ ಆಗಲಿ, ಪ್ರಯಾಣ ಮಾಡೋವಾಗಲಿ, ಜನರಲ್ಲಿ ಮನೋಭಾವನೆ ಆಗಲಿ, ಭಗವಂತ ಎಲ್ಲರೂ ಆಶೀರ್ವಾದ ಮಾಡಲಿ, ಒಳ್ಳೇದು ಮಾಡಲಿ ಅಂತ. ಗ್ಲಾಸ್ ಖಾಲಿನಾ?